ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ನಾನಿವತ್ತಿಲ್ಲಿ ಪ್ರಿನ್ಸ್ ಕಟ್ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಆನ್ಲೈನ್ ಕೋರ್ಸ್ಗೆ ತೋರಿಸೋ ವಿಡಿಯೋ ಆಗಿದೆ. ನಿಮಗೂ ಕೂಡ ನೋಡ್ಕೋಬೋದು ಯಾವ ಥರ ಇರುತ್ತೆ ಅಂತ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ನನಗೆ ಇನ್ಸ್ಟಾದಲ್ಲಿ ಬಂದು ಡೈರೆಕ್ಟ್ ಮೆಸೇಜ್ ಮಾಡಬಹುದು. ನಾನಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಹಾಕ್ತೀನಿ. ನೀವು ಕೂಡ ತುಂಬ ಕಡಿಮೆ ಬೆಲೆಗೆ ನಮ್ಮ ಬ್ಲೌಸ್ ಕೋರ್ಸನ್ನು ಜಾಯ್ನ್ ಆಗಬಹುದು. ಈಗ ಕೂಡ ನೀವು ನಿಧಾನವಾಗಿ ಗಮನ ಇಟ್ಕೊಂಡು ನೋಡಿದ್ರೆ ಯಾವ ಥರ ಸ್ಟಿಚ್ ಮಾಡಬೇಕು, ಯಾವ ಥರ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ನಡೀರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಇವತ್ತಿನ ನನ್ನ ವಿಷಯ ಮಾತಾಡೋದೇನೆಂದರೆ, ನಾವು ಟೇಲರ್ಸ್ಗಳು ಅಮೌಂಟು ಅಂದರೆ ದುಡ್ಡನ್ನು ನಾವು ಹೇಗೆ ಸೇವ್ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಮಾತಾಡೋಣಂತ. ಅದ್ರ ಬಗ್ಗೆ ಒಂದು 20 ಟಿಪ್ಸ್ಗಳನ್ನು ಶೇರ್ ಮಾಡ್ತೀನಿ. ನೀವು ಗಮನ ಇಟ್ಕೊಂಡು ಕೇಳಿ. ನಾವು ದಿನವಿಡೀ ಕಷ್ಟಪಟ್ಟು ಹೊಲಿಗೆ ಮಾಡ್ತೀವಿ, ಆದರೂ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ ಅನ್ನೋದು ತುಂಬ ಜನರ ಪ್ರಾಬ್ಲಮ್ಮು. ದುಡಿದ ಹಣಕ್ಕಿಂತ ಉಳಿಸಿದ ಹಣ ದೊಡ್ಡದು ಎಂಬ ಗಾದೆ ಇದೆ. ಇವತ್ತು ನಾನು ಟೇಲರ್ಸ್ಗಳಿಗೆ ತುಂಬ ಉಪಯೋಗವಾಗುವಂಥ 20 ಹಣ ಗಳಿಸುವ ಅಥವಾ ಉಳಿಸುವ ಟಿಪ್ಸ್ಗಳನ್ನು ಹೇಳ್ತೀನಿ. ಈ ಟಿಪ್ಸ್ಗಳನ್ನು ನಾನು ಹೇಳೋದಷ್ಟೇ ಅಲ್ಲ, ಪ್ರತಿಯೊಂದು ಉದಾಹರಣೆನ ಕೊಡ್ತೀನಿ. ಹಾಗಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಟಿಪ್ ನಂಬರ್ 1, ಆದಾಯ ಮತ್ತು ಖರ್ಚಿನ ಲೆಕ್ಕನ ಬರ್ಕೊಂಡಿಟ್ಕೋಬೇಕು. ಬಹಳಷ್ಟು ಟೇಲರ್ಸ್ ಮಾಡೋ ದೊಡ್ಡ ತಪ್ಪೇ ಇದೆ. ದಿನಕ್ಕೆ ಎಷ್ಟು ಹಣ ಬಂತು, ಎಷ್ಟು ಖರ್ಚಾಗಿದೆ ಎಲ್ಲನೂ ನಾವು ಒಂದು ನೋಟ್ಬುಕ್ನಲ್ಲಿ ಬರೆದಿಟ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ಲು, ಸೋಮವಾರ ಬ್ಲೌಸ್ ಸ್ಟಿಚಿಂಗಿಗೆ ಒಂದು 500 ರೂಪಾಯಿ ಬಂತು, ಪೀಕೋಕ್ 100 ರೂಪಾಯಿ, ಒಟ್ಟು ಎಷ್ಟಾಯಿತು ಒಂದು ಆದಾಯ ಅನ್ನೋದನ್ನು ನಮಗೆ 600 ರೂಪಾಯಿ ಆದಾಯ ಆಯಿತು ಅಂತ ಇಟ್ಕೊಳ್ಳಿ. ಅದನ್ನು ಬರೆದಿಟ್ಕೋಬೇಕು. ಹಾಗೆಯೇ ಖರ್ಚು ಎಷ್ಟು ಮಾಡಿದ್ವಿ, ದಾರಕ್ಕೆ ಒಂದು 50 ರೂಪಾಯಿ ಖರ್ಚು ಮಾಡಿದ್ವಿ. ಹಾಗೆಯೇ ಒಂದು ಕಪ್ ಟೀ ಕುಡಿದ್ವಿ, ಅದಕ್ಕೊಂದು 20 ರೂಪಾಯಿ ಖರ್ಚು ಮಾಡಿದ್ವಿ. ಈ ಥರ ನಾವು 70 ರೂಪೀಸ್ನ ಖರ್ಚು ಮಾಡಿದ್ವಿ. ಹೀಗೆ ಬರೆಯುತ್ತಿದ್ರೆ ನಮ್ಮ ಹಣ ಎಲ್ಲಿ ಹೋಗುತ್ತೆ, ನಾವು ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ಎಲ್ಲಿ ಅದನ್ನು ಖರ್ಚು ಮಾಡ್ತಾ ಇದ್ವಿ ಅನ್ನೋದನ್ನು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಟಿಪ್ಸ್ ನಂಬರ್ 2, ಸಣ್ಣ ಸಣ್ಣ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ದೊಡ್ಡವ್ರು ಹೇಳ್ತಾರಲ್ಲ, ಹನಿ ಹನಿ ಕೂಡಿದರೆ ಹಳ್ಳ ಅಂತೆ. ಸೊ ಅದೇ ಥರ ನಾವು ಚಿಕ್ಕ ಪುಟ್ಟ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡ್ರೆ ಅದೇ ನಮಗೆ ದೊಡ್ಡ ಅಮೌಂಟಾಗಿ ಕನ್ವರ್ಟ್ ಆಗುತ್ತೆ. ಪ್ರತಿದಿನ 60 ಅಥವಾ 50 ರೂಪಾಯಿ ನಾವು ವ್ಯರ್ಥ ಖರ್ಚು ಮಾಡ್ತಿದ್ರೆ ಅದೇ ತಿಂಗಳಿಗೆ 1500 ರೂಪಾಯಿ ಆಗುತ್ತೆ. ಸೊ ಪ್ರತಿದಿನ ಹೊರಗೆ ಟೀ, ಸ್ನ್ಯಾಕ್ಸು, ಕಾಫಿ ಈ ಥರ ಎಲ್ಲ ಕುಡಿಯೋದು ಬಿಟ್ಟು ಅದರ ಹಣದಿಂದ ಹೊಸ ಕತ್ರಿ ಅಥವಾ ಹೊಸ ಫುಡ್ಡು ಅಥವಾ ಏನಾದರೂ ಟೈಲರಿಂಗ್ ಐಟಮ್ಸ್ನ ನಾವು ಖರೀದಿ ಮಾಡಬಹುದು. ಇನ್ನು ಟಿಪ್ ನಂಬರ್ 3, ಬಟ್ಟೆಯ ಉಳಿದ ತುಂಡುಗಳನ್ನು ಎಸೆಯಬೇಡಿ. ನಾನು ಈ ತಪ್ಪನ್ನು ಮೊದಲು ಮಾಡ್ತಿದ್ದೆ. ಉಳಿದ ಬಟ್ಟೆನ ನಾನು ಎಸೆದ್ಬಿಡ್ತಿದ್ದೆ. ಕೆಲವೊಂದು ಸಾರಿ ಏನಾಗ್ತಿತ್ತು, ತೆಳ್ಳಗೆ ಇರ್ತಾರಲ್ಲ ಅವರು 1 ಮೀಟ್ರ್ ಬಟ್ಟೆ ಕೊಡ್ತಿದ್ರು ಅಂತ ಇಟ್ಕೊಳ್ಳಿ. ತೆಳ್ಳಗೆ ಇದ್ದವರು ಸ್ವಲ್ಪ ಬಟ್ಟೆಯಲ್ಲಿ ಅವ್ರ ಬ್ಲೌಸ್ ಕಂಪ್ಲೀಟ್ ಆಗಿಬಿಡ್ತಿತ್ತು. ಉಳಿದ ಬಟ್ಟೆನ ನಾನು ಒಗೆದ್ಬಿಡ್ತಿದ್ದೆ. ಬಟ್ ಆಮೇಲೆ ನನಗೆ ಕೊರೋನಾ ಬಂತಲ್ಲ, ಆ ಟೈಮ್ನಲ್ಲಿ ಎಷ್ಟು ಹೆಲ್ಪ್ ಆಯಿತು ಗೊತ್ತಾ, ಮಾಸ್ಕ್ಗಳನ್ನು ಮಾಡಿದೆ ನಾನು. ಉಳಿದ ಬಟ್ಟೆಯಿಂದ ಮಾಸ್ಕ್ ಮಾಡಿ ಅದನ್ನು ಸೇಲ್ ಮಾಡಿದಾಗ 10 to 20 ರೂಪೀಸಿಗೆ ಒಂದು ಮಾಸ್ಕು ಹೋಯಿತು. ಆಯ್ತಲ್ಲ, ನಮಗೆ ಅಲ್ಲಿ ಉಳಿದ ಬಟ್ಟೆಗಳಿಂದಲೇ ನಾನು ಅಲ್ಲಿ ಗಳಿಸಿದ್ನಲ್ಲ. ಆ ಥರ ನೀವು ಏನಾದರೂ ಮಾಸ್ಕ್ ಮಾಡ್ಕೊಳ್ಬೋದು ಅಥವಾ ಮಕ್ಕಳ ಫ್ರಾಕ್ ಮಾಡ್ಬೋದು, ಬಟ್ಟೆಯಿಂದ ಬ್ಯಾಗ್ ಮಾಡ್ಬೋದು, ಬ್ಲೌಸ್ ಅಂದರೆ ಬ್ಲೌಸ್ಗೆ ಸ್ಲೀವ್ ಪ್ಯಾಚ್ ಸಹ ಕೊಟ್ಕೊಳ್ಬೋದು. ಈ ಥರ ಮಾಡಿ ನಾವು ಹಣವನ್ನು ಉಳಿಸ್ಕೊಳ್ಬೋದು. ಇಲ್ಲಿ ಏನಾಗುತ್ತೆ ಗೊತ್ತಾ, ಕಸ ಕೂಡ ನಮಗೆ ಹಣ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಟಿಪ್ ನಂಬರ್ 4, ಅಗತ್ಯವಿಲ್ಲದ ಮಷಿನ್ ಖರೀದಿ ಬೇಡ. ಹೊಸ ಯಾವುದೋ ಟ್ರೆಂಡಿಂಗ್ ಮಷಿನ್ ಬಂತು ಅಥವಾ ಈಗ ನ್ಯೂ ಮಷಿನ್ ಬಂತು ಅಂತ ಮೊದಲೇ ಮಷಿನ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಟ್ಟಿರುತ್ತೆ. ಆ ಥರ ಮಾಡೋದು ಬೇಡ. ಈ ಎಕ್ಸಾಂಪಲ್ಲು ಫೋನ್ ಮೇಲೂ ಬರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಹೊಸ ಫೋನ್ ನೋಡಿದ ಕೂಡಲೇ ಅಯ್ಯೋ ನನ್ನ ಫೋನ್ ಹಳೇದಾಯಿತು, ನಾನು ಇನ್ನೂ ಒಂದು ಸ್ವಲ್ಪ ಅಪ್ಡೇಟ್ ಇರೋ ಫೋನನ್ನು ತೊಗೋಬೇಕು ಅಂತ ಅವರು ಕೂಡ ಫೋನನ್ನು ತೊಗೊಳ್ತಾರೆ. ಅದೇ ಥರ ನಾವು ಕೂಡ ಏನಾದರೂ ಹೊಸದು ಬಂತು ಅಂದರೆ ಹಳೇದು ಸರಿಯಾಗಿ ಇದ್ದರೂ ಕೂಡ ಅದನ್ನು ವೇಸ್ಟ್ ಮಾಡಿ ಬಿಟ್ಬಿಡ್ತೀವಿ. ಎಕ್ಸಾಂಪಲ್ಲು ಒಂದು 40,000 ರೂಪಾಯಿ ಮಷಿನ್ ಖರೀದಿಸಿ ಕೆಲಸನೇ ಸಿಗದೆ ಇದ್ದರೆ ಅದನ್ನು EMI ಕೊಟ್ಕೊಳ್ಳೋಂಥ ಹೋಗೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ, ಎಲ್ಲ ವೇಸ್ಟ್ ಆಗುತ್ತಲ್ಲ. ಸೊ ನಮಗೆ ಅಗತ್ಯ ಇಲ್ಲ ಅಂದರೆ ನಾವು ಅಂಥ ಮಷಿನ್ಸ್ಗಳನ್ನು ಖರೀದಿ ಮಾಡಬಾರ್ದು. ಹಾಗೆಯೇ ಟಿಪ್ ನಂಬರ್ 5, ಬಲ್ಕ್ನಲ್ಲಿ ವಸ್ತು ಖರೀದಿಸಿ. ಕೆಲವೊಂದು ಹೋಲ್ಸೇಲ್ ಮಾರ್ಕೆಟ್ಸ್ ಇರುತ್ತೆ, ಅಲ್ಲಿ ಹೋಗಿ ನಾವು ಟೈಲರಿಂಗ್ ಐಟಮ್ಸ್ನ ಖರೀದಿ ಮಾಡಿದ್ರೆ ಅಮೌಂಟ್ನಲ್ಲಿ ತುಂಬ ಏರ್ಪೇರಾಗುತ್ತೆ.
ಒಂದು ದಾರ ನಾವು 8-10 ರೂಪಾಯಿ ಅಂತ ಕೊಟ್ಕೋತಾ ಹೋದರೆ ಅಲ್ಲೊಂದು 12 ದಾರ ತೊಗೊಂಡ್ರೆ ಕಡಿಮೆ ಬೆಲೆಗೆ ಸಿಗ್ಬೋದು. ಆ ಥರ ನಾವು ತೊಗೋಬೋದು. ಈ ಟಿಪ್ ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ, ಇದು ಶಾಪ್ ಮಾಡಿರ್ತಾರೆ, ಬೊಟಿಕ್ ಮಾಡಿರ್ತಾರೆ, ಅಥವಾ ತುಂಬ ಕಸ್ಟಮರ್ಸ್ ಬರ್ತಿರ್ತಾರಲ್ಲ, ಡೈಲಿ ಸ್ಟಿಚ್ ಮಾಡ್ತಾರಲ್ಲ, ಅವರು ಈ ಥರ ಬಲ್ಕ್ನಲ್ಲಿ ನಾವು ಐಟಮ್ಸ್ ತೊಗೊಳ್ಳೋದು ಉಳಿತಾಯ ಆಗುತ್ತೆ. ಬಟ್ ಅದೇ ಬಿಗಿನರ್ಸು ಇನ್ನೂ ಕಲಿತಾ ಇರ್ತಾರೆ, ಇನ್ನು ಸ್ಟಿಚ್ಚಿಂಗ್ ಈಗ ಕಲಿತಾ ಇರ್ತಾರೆ, ಈಗ 1 ಅಥವಾ 2 ಬ್ಲೌಸ್ ಸ್ಟಿಚ್ ಮಾಡ್ತಾರೆ, ಅಂಥವರು ಈ ತಪ್ಪನ್ನು ಮಾಡಬೇಡಿ. ನೀವು ಒಂದೊಂದೇ ಆಗಿ ಪೀಸ್ನಾಗಿ ತಗೊಳ್ಳೋದು ಹೆಚ್ಚು ಯೂಸ್ಫುಲ್ ಆಗಿರುತ್ತೆ. ಇನ್ನು ಟಿಪ್ ನಂಬರ್ 6, ನಾವು ಎಲೆಕ್ಟ್ರಿಕನ್ನು ಉಳಿತಾಯ ಮಾಡಬೇಕು. ಹೇಗೆ ಟೈಲರಿಂಗಿಗೆ ಹೇಗೆ ಎಲೆಕ್ಟ್ರಿಕ್ ಉಳಿತಾಯ ಅಂತೀರಾ? ಇಲ್ಲಿ ನೋಡಿ, ನಾವು ಟೈಲರಿಂಗ್ ಮಾಡುವಾಗ ಐರನ್ ಬಾಕ್ಸ್ ಯೂಸ್ ಮಾಡ್ತೀವಿ, ಮಷಿನ್ ಕೂಡ ಎಲೆಕ್ಟ್ರಿಕ್ ಮೇಲೇ ನಡೆಯುತ್ತೆ, ಲೈಟ್ ಹಚ್ಕೊಂಡಿರ್ತೀವಿ, ಫ್ಯಾನ್ ಹಚ್ಕೊಂಡಿರ್ತೀವಿ ಅಲ್ವಾ. ಸಪೋಸ್ ನಮ್ಮದು ಒಂದು ಬ್ಲೌಸ್ ಸ್ಟಿಚ್ ಆಯಿತು, ಅದನ್ನು ಹುಕ್ ಹಚ್ಕೋಬೇಕು. ಹುಕ್ ಹಚ್ಚೋಕ್ಕೆ ಇವೆಲ್ಲ ಅವಶ್ಯಕತೆ ಇಲ್ಲ ತಾನೆ. ಸೊ ಆ ಟೈಮ್ನಲ್ಲಿ ನಾವು ಅದನ್ನೆಲ್ಲ ಆಫ್ ಮಾಡಿ ನಮ್ಮ ಕೆಲಸನ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ನೆನಪಿಟ್ಕೊಳ್ಬೇಕು, ಉಳಿತಾಯವೇ ಸಂಪಾದನೆ. ವಿದ್ಯುತ್ ಬಿಲ್ ಕಡಿಮೆ ಆದರೆ ಅದು ಉಳಿಸಿದ ಹಣನೇ ಅದಕ್ಕೆ ಕನ್ವರ್ಟ್ ಆಗುತ್ತೆ. ಇನ್ನು ಟಿಪ್ ನಂಬರ್ 7, ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಬೇಕು. ತಿಂಗಳಿಗೆ ಎಷ್ಟು ಕಡಿಮೆ ಆದಾಯ ಬಂದರೂ ಸ್ವಲ್ಪ ಹಣವಾದರೂ ನಾವು ಎಮರ್ಜೆನ್ಸಿ ಫಂಡಿಗೆ ಇಟ್ಕೊಳ್ಬೇಕು. ಎಕ್ಸಾಂಪಲ್ಲು, ತಿಂಗಳಿಗೆ 500 ರೂಪಾಯಿ ಉಳಿಸಿದ್ರೆ 1 ವರ್ಷಕ್ಕೆ 6000 ಆಗುತ್ತೆ. ಮಷಿನ್ ರಿಪೇರಿ ಬಂದಾಗ ಹೆಲ್ಪ್ ಆಗುತ್ತೆ, ಅಥವಾ ಏನಾದರೂ ನಮಗೆ ಹೆಲ್ತಲ್ಲಿ ಏರ್ಪೇರಾದಾಗ ಆ ಅಮೌಂಟನ್ನು ನಾವು ಯೂಸ್ ಮಾಡ್ಕೋಬೇಕು. ಈ ಥರ ನಾವು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನಮಗೆ ಕಷ್ಟ ಇದ್ದಾಗ ಹೆಲ್ಪ್ ಆಗುತ್ತೆ. ಸಾಲವನ್ನು ಕಡಿಮೆ ಮಾಡಬೇಕು. ಸಾಲ ತೆಗೆದುಕೊಳ್ಳೋದು ಸುಲಭ, ಆದರೆ ತೀರಿಸೋದು ತುಂಬಾ ಕಷ್ಟ. ಎಕ್ಸಾಂಪಲ್ಲು, 10,000 ಸಾಲ ತೆಗೆದುಕೊಂಡು 15,000 ಹಿಂತಿರುಗಿಸುವ ಪರಿಸ್ಥಿತಿ ಬರುತ್ತೆ. EMI, ಬಡ್ಡಿ, ಚಕ್ರಬಡ್ಡಿ, ಈ ಥರ ನಾವು ಅದ್ರ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಸಾಲ ಅನ್ನೋದು ಒಂದು ಜಾಲ ಇದ್ದಂತೆ, ಅದರಲ್ಲಿ ಸಿಕ್ಕಾಕೊಂಡ್ರೆ ವಾಪಸ್ ಹೊರಗೆ ಬರೋಕ್ಕೆ ಆಗಲ್ಲ. ಸೊ ಸಾಲ ತಗೊಳ್ಳೋಕ್ಕಿಂತ ಮುಂಚೆ ತುಂಬ ಬಾರಿ ಯೋಚನೆ ಮಾಡಿ, ಆದರೂ ನಮಗೆ ತಗೋಬೇಕು ಅಂದಾಗ ಮಾತ್ರ ತಗೊಳ್ಳಿ. ಆದರೆ ಅದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಕೊಟ್ಟು ನೀವು ನಷ್ಟದಿಂದ ಉಳಿಕೊಳ್ಬಹುದು. ಟಿಪ್ ನಂಬರ್ 9, ಬೆಲೆ ನಿಗದಿ ಮಾಡಿಕೊಳ್ಬೇಕು. ಸರಿಯಾಗಿ ರೇಟನ್ನು ಹೇಗೆ ಹೇಳಬೇಕು ಅನ್ನೋದು ಇಂಪಾರ್ಟೆಂಟು. ಈಗ ನೋಡಿ, ಕೆಲವರು ಕಸ್ಟಮರ್ಸ್ ಬಿಟ್ಟು ಹೋಗ್ತಾರೆ, ಅಯ್ಯೋ ನಾವು ಕಸ್ಟಮರ್ಸ್ ಕಳ್ಕೊತೀವಿ ಅಂತ ಹೆದರಿಕೆಯಲ್ಲಿ ನಮ್ಮ ಏನು ಫಿನಿಶಿಂಗ್ ಕೊಟ್ಟಿರ್ತೀವಿ, ನಾವು ಎಷ್ಟು ಕಷ್ಟಪಟ್ಟು ಅದನ್ನು ಹೊಲಿದಿರ್ತೀವಿ, ನಮ್ಮ ಟೈಮ್ ಇನ್ವೆಸ್ಟ್ ಮಾಡಿರ್ತೀವಲ್ಲ, ಅದಕ್ಕೆ ತಕ್ಕ ಹಾಗೆ ಬೆಲೆನೇ ತೊಗೊಳ್ಳೋದಿಲ್ಲ, ಕಡಿಮೆ ಅಮೌಂಟನ್ನು ಹೇಳಿಬಿಡ್ತಾರೆ. ಸೊ ಅಲ್ಲಿ ನಮ್ಮ ಸಮಯ ಕೂಡ ದುಡ್ಡು ಇದ್ದಾಗೇ, ಅಲ್ಲಿ ನಾವು ಅಮೌಂಟನ್ನು ನಾವು ಕರೆಕ್ಟಾಗಿ ತೊಗೊಳ್ಳಿಲ್ಲ ಅಂದರೆ ಅಲ್ಲಿ ಕೂಡ ನಮಗೆ ಲಾಸ್ ಆಗುತ್ತೆ. ಅಲ್ಲಿ ನಮಗೆ ನಮ್ಮ ಶ್ರಮಕ್ಕೂ ಕೂಡ ಬೆಲೆ ಇರಲೇಬೇಕು. ಇನ್ನು ಟಿಪ್ ನಂಬರ್ 10, ಆಫರ್ಗಳಿಗೆ ಮೋಸ ಹೋಗಬೇಡಿ. ನೋಡಿ, 50% ಆಫ್ ಇದೆ ಅಂತಂದರೆ ಎಲ್ಲವೂ ಅಗತ್ಯ ಅಂತ ಅಲ್ಲ. ಅದರಲ್ಲಿ ನಾವು ಹೆಣ್ಮಕ್ಳು ಎಲ್ಲಾದರೂ ಸೇಲ್ಸ್ ಇದೆ ಅಂತಂದರೆ ಸೇಲ್ಸ್ ಇದ್ದಲ್ಲಿ ಹೋಗಿ ನಮ್ಗೆ ಇಂಪಾರ್ಟೆಂಟ್ ಇರಲ್ಲ, ನಮ್ಗೆ ಅದು ಆ ವಸ್ತುವಿನ ಅಗತ್ಯನೇ ಇರಲ್ಲ, ಆದರೂ ಆ ವಸ್ತುನ ನಾವು ಖರೀದಿ ಮಾಡ್ಕೊಂಡು ಬಂದುಬಿಡ್ತೀವಿ. ಆ ಥರ ನಾವು ಮಾಡಬಾರ್ದು. ಆ ಥರ ನಿಮ್ಗೆ ಏನಾದರೂ ತೊಗೊಳ್ಬೇಕು ಅಂತ ಮನಸ್ಸಿನಲ್ಲಿ ಬಂದರೆ ಅಲ್ಲಿ ಫಸ್ಟ್ ನೀವು 2 ಕ್ವಶನನ್ನು ಕೇಳ್ಕೊಳ್ಳಿ. ನಮಗದು ಆ ವಸ್ತು ಬೇಕಾ, ಅದು ನಮಗೆ ಅಗತ್ಯ ಇದೆಯಾ, ಅಕಸ್ಮಾತ್ ನಮಗೆ ಅದು ಅಗತ್ಯ ಇದೆ ಅಂತ ಅಂದರೆ ಮಾತ್ರ ನೀವು ಅದನ್ನು ಖರೀದಿಸಬೇಕು. ಇನ್ನು ಟಿಪ್ ನಂಬರ್ 11, ದಿನದ ಆದಾಯದಿಂದ ಸ್ವಲ್ಪ ಬೇರ್ಪಡಿಸಿ. ಅಂದರೆ ಸಪೋಸ್ ಪ್ರತಿದಿನ ನಾವು ಅಟ್ಲೀಸ್ಟ್ 50 ರೂಪೀಸ್ ಏನಾದರೂ ಉಳಿಸ್ಕೊಳ್ತಾ ಹೋದರೆ ಅದೇ ನಮಗೆ 30 ದಿನಕ್ಕೆ 1,500 ರೂಪಾಯಿ ಆಗುತ್ತೆ, 1 ವರ್ಷಕ್ಕೆ 18,000 ಆಗುತ್ತೆ. ಸೊ ನಾವು ಅಟ್ಲೀಸ್ಟ್ 50 ರೂಪೀಸ್ ಆದರೂ ಡೈಲಿ ತೆಗೆದಿಟ್ಬಿಡಬೇಕು. ಹಾಗೆಯೇ ಟಿಪ್ ನಂಬರ್ 12, ಆನ್ಲೈನ್ ಪ್ರಚಾರ ಮಾಡ್ಕೊಳ್ಬೇಕು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಜಮಾನ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬು, ವಾಟ್ಸಪ್ಪು ಎಲ್ಲ ಬಳಸಿದ್ರೆ ನಾವು ಹೆಚ್ಚು ಕಸ್ಟಮರ್ಸನ್ನು ನಾವು ಅಟ್ರಾಕ್ಷನ್ ಮಾಡ್ಕೊಳ್ಬಹುದು. ಗ್ರಾಹಕರು ಹೆಚ್ಚಿಗೆ ಬಂತಂದರೆ ಆದಾಯ ಕೂಡ ಹೆಚ್ಚುತ್ತೆ. ಸೊ ಈ ಥರ ನಾವು ದುಡ್ಡು ಕೂಡ ಗಳಿಸ್ಕೊಳ್ಬಹುದು. ಆಮೇಲೆ ಫ್ಯಾಷನ್ ಟ್ರೆಂಡನ್ನು ಕಲಿಬೇಕು. ನೆಕ್ಸ್ಟ್ ಟಿಪ್ಪು 13 ಟಿಪ್ಪು, ಫ್ಯಾಷನ್ ಟ್ರೆಂಡನ್ನು ಕಲಿಬೇಕು.
ನೋಡಿ, ಒಂದು 5-6 ತಿಂಗಳಿಗಿದ್ದಂಥ ಟ್ರೆಂಡು ಇನ್ನೊಂದು 5-6 ತಿಂಗಳಿಗಿರಲ್ಲ. ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾನೇ ಹೋಗುತ್ತೆ. ನಮ್ಮ ಟೇಲರ್ ಜೀವನ ಹೇಗೆ ಅಂದರೆ, ನಾವು ಜೀವನ ಪೂರ್ತಿ ಕಲಿತಾನೇ ಇರಬೇಕು. ಇಲ್ಲ ನಾನು ಒಂದು ಬ್ಲೌಸ್ ಹೊಲಿತಿದ್ದೀನಿ, ಆಯಿತು ಇನ್ನು ಅದೇ ಬ್ಲೌಸ್ ಮೇಲೆ ನಾನು ಗಳಿಸ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ನೀವು ಬೇರೆ ಬೇರೆ ವೆರೈಟಿ ಕಲಿತಾ ಇರಬೇಕು. ಹಾಗೆ ಟ್ರೆಂಡ್ ಜೊತೆ ನೀವು ಬದಲಾಗ್ತಾನೆ ಹೋಗಬೇಕು. ಎಕ್ಸಾಂಪಲ್ ಅಂದರೆ, ಒಂದು ಸಿಂಪಲ್ ಬ್ಲೌಸ್ಗೆ ನಾವು 300 ಕಾಸ್ಟ್ ಮಾಡ್ತೀವಿ. ಸಪೋಸ್ ನಾವು ಡಿಸೈನರ್ ಬ್ಲೌಸ್ ಏನಾದರೂ ಕಲಿತ್ಕೊಂಡ್ರೆ ಅದಕ್ಕೆ 800-900 ರೂಪಾಯಿ ನಾವು ಕಾಸ್ಟ್ ಮಾಡ್ಕೋಬೋದು. ಅಲ್ಲಿ ಕೂಡ ನಮಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ. ಇನ್ನು ಟಿಪ್ ನಂಬರ್ 14, ಸಮಯನ ವ್ಯರ್ಥ ಮಾಡಬಾರ್ದು. ಸಮಯವೇ ಹಣ. 1 ಗಂಟೆ ಮೊಬೈಲ್ ನೋಡಿದ್ರೆ ಒಂದು ಕೆಲಸ ನಾವು ಕಳೆದುಕೊಂಡ್ಬಿಡ್ತೀವಿ. ಸೊ ಟೈಮಿಗೆ ಬೆಲೆ ಕೊಡೋದನ್ನು ಕಲಿಬೇಕು. ಟಿಪ್ ನಂಬರ್ 15, ಏನಾದರೂ ಮಷೀನದ ಉಪಕರಣಗಳನ್ನು ಜಾಗ್ರತೆಯಾಗಿ ಬಳಸ್ಕೊಳ್ಬೇಕು. ಕತ್ರಿ, ಮಷೀನು, ಫುಟ್ಟು, ಬಾಬಿನು ಎಲ್ಲವನ್ನು ಸರಿಯಾಗಿ ಇಟ್ಕೊಳ್ಬೇಕು. ರಿಪೇರಿ ಖರ್ಚು ಕಡಿಮೆ ಆಗುತ್ತೆ. ನಾವು ಎಷ್ಟು ಅದ್ರ ಬಗ್ಗೆ ಕೇರ್ಲೆಸ್ ಮಾಡ್ತೀವಲ್ಲ ಅಷ್ಟು ನಮಗೆ ಅಮೌಂಟನ್ನು ಜಾಸ್ತಿ ಹಾಕಬೇಕಾಗುತ್ತೆ. ಇನ್ನು ಟಿಪ್ ನಂಬರ್ 16, ತಿಂಗಳ ಗುರಿಯನ್ನು ಇಟ್ಕೊಳ್ಬೇಕು. ಎಕ್ಸಾಂಪಲ್ಲು, ಈ ತಿಂಗಳು ನಾನು ಒಂದು 3,000 ಉಳಿಸ್ಕೋಬೇಕು ಅಂತ ಇದ್ದರೆ ಅಟ್ಲೀಸ್ಟ್ ಗುರಿ ಇದ್ದರೆ ಪ್ರಯತ್ನ ಹೆಚ್ಚಾಗುತ್ತೆ. ನಾವು 3,000 ಉಳಿಸೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ 1,000 ರೂಪಾಯಿ ಆದರೂ ಉಳಿಸ್ಕೋಬಹುದು. ಆ ಥರ ನಾವು ಗುರಿಯನ್ನು ಹೊಂದಬೇಕಾಗುತ್ತೆ. ಇನ್ನು ಟಿಪ್ ನಂಬರ್ 17, ವ್ಯವಹಾರದ ಹಣ ಮತ್ತು ಮನೆ ಹಣ ಬೇರೆ ಬೇರೆ ಇಟ್ಕೊಳ್ಬೇಕು. ಇದು ತುಂಬ ಮುಖ್ಯ ಆಗುತ್ತೆ. ಸಪೋಸ್ ನಾವು ಮಾಡಿದ ದುಡಿದ ದುಡ್ಡು ಅಥವಾ ಮನೆ ಖರ್ಚಿನ ದುಡ್ಡು ಎರಡೂ ಮಿಕ್ಸ್ ಮಾಡಿಟ್ರೆ ನಾವು ಎಲ್ಲಿ ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಅಲ್ಲಿ ನಾವೇನು ಮಾಡಬೇಕು, ಸಪ್ರೇಟಾಗಿಯೇ ಇಟ್ಕೊಳ್ಬೇಕು. ಇನ್ನು ಟಿಪ್ ನಂಬರ್ 18, ನಾವು ಕಸ್ಟಮರ್ಸ್ನ ಕಳೆದುಕೊಳ್ಬಾರ್ದು. ಒಬ್ಬ ಸಂತೋಷದ ಕಸ್ಟಮರ್ 10 ಜನರನ್ನು ಕರ್ಕೊಂಡು ಬರ್ತಾರೆ. ಸೊ ಒಳ್ಳೆಯ ಹೆಸರು 1000 ಜಾಹೀರಾತಿಗೆ ಸಮಾನ ಆಗುತ್ತೆ. ಅದರಿಂದ ನಾವು ಕಸ್ಟಮರ್ಸ್ಗೆ ಕರೆಕ್ಟಾಗಿ ಅವ್ರು ಹೇಳೋ ಟೈಮ್ಗೆ ಬಟ್ಟೆ ಕೊಟ್ಟು ಅವರನ್ನು ಹ್ಯಾಪಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಟಿಪ್ ನಂಬರ್ 19, ಹೊಸ ಕೌಶಲ್ಯನ ಕಲಿಬೇಕು. ಆರಿ ವರ್ಕ್, ಎಂಬ್ರಾಯ್ಡ್ರಿ, ಫ್ಯಾಷನ್ ಡಿಸೈನಿಂಗ್ ಈ ಥರ ನಾವು ಹೊಸದನ್ನು ಕಲಿತ್ರೆ ನಾವು ಕೂಡ ಹೆಚ್ಚಿಗೆ ಅಮೌಂಟನ್ನು ಗಳಿಸೋದು ಸೇವಿಂಗ್ಸು ಎಲ್ಲ ಒಂದೇ ಆಗುತ್ತೆ ಅಲ್ಲ. ಸೊ ನಾವು ಎಷ್ಟು ಹೆಚ್ಚು ಕಲಿತೋ ಅದರಿಂದ ಏನಾದರೂ ಇನ್ನು ನಾವು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ಬೋದಲ್ಲ, ಅದರಿಂದ ಕೂಡ ನಾವು ಆದಾಯವನ್ನು ಗಳಿಸ್ಕೊಳ್ಬಹುದು. ಇನ್ನು ಟಿಪ್ ನಂಬರ್ 20, ಮೊದಲು ನಮ್ಮನ್ನು ನಾವು ಪಾವತಿಸ್ಕೊಳ್ಬೇಕಂದ್ರೆ ಹಣ ಬಂದ ತಕ್ಷಣ ಸ್ವಲ್ಪ ಸೇವಿಂಗ್ಗೆ ನಾವು ಹಾಕ್ಕೋಬೇಕು. ಅಂದರೆ ಏನಾದರೂ ಹಣ ಬರುತ್ತಲ್ಲ ಅದರಲ್ಲಿ ಫಸ್ಟ್ ನಾವು ಖರ್ಚು ಮಾಡೋ ಬದಲು ಸ್ವಲ್ಪ ದುಡ್ಡನ್ನು ಎತ್ತಿಟ್ಕೊಂಡು, ಎಕ್ಸಾಂಪಲ್ ಅಂದರೆ ನಮಗೆ ಸಪೋಸ್ 5,000 ಹಣ ಬಂತಂತ ಇಟ್ಕೊಳ್ಳಿ, ಆವಾಗ ನಾವು 500 ಸೇವಿಂಗ್ ಅಂತ ಇಟ್ಕೊಂಡು ಉಳಿದ ಹಣನ ಖರ್ಚಿಗೆ ಎತ್ಕೊಂಡಿಟ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಹಣ ಉಳಿಸೋದು ದೊಡ್ಡ ಆದಾಯದಿಂದ ಅಲ್ಲ, ಒಳ್ಳೆಯ ಅಭ್ಯಾಸದಿಂದ. ಮತ್ತೊಂದು ಗಾದೆ ಹೇಳಿ ಮುಗಿಸ್ತೀನಿ, ಕಾಸಾಗಿ ಕೂಡಿದರೆ ಲಕ್ಷವಾಗುತ್ತೆ. ಇವತ್ತು ಹೇಳಿದ ಈ ಟಿಪ್ಸ್ಗಳಲ್ಲಿ ನೀವು ಕೇವಲ 5 ಟಿಪ್ಸ್ ಪಾಲಿಸಿದರೂ ವರ್ಷಕ್ಕೆ ಸಾಕಷ್ಟು ಹಣವನ್ನು ಉಳಿಸ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಟೇಲರ್ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ.